ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಡಿಸ್ಕಸ್ ಮಾಡೋಕೆ ಹೋಗ್ತಿರೋ ಕತೆ ಇರೋದು ಆ ಹೆಣನ ಇಸಕ್ಕೆ ಪೊಲೀಸ್ಗೆ ಮತ್ತು ಅವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ಎತ್ತಿಸ್ತಾರೆ. ಆ ಹೆಣೆ ಎತ್ತಿಸ್ಬಿಟ್ಟು ಹೊರಗಡೆ ತೆಗೆದ ತಕ್ಷಣ ಆ ಕೈ ಇದ್ದಕ್ಕಿದ್ದಂಗೆ ಎತ್ಕೊಳ್ಳುತ್ತೆ. ಆ ಕೈನ ಅರ್ಥ ಏನು ಅಂತ ಕೊನೆಯಲ್ಲಿ ಹೇಳ್ತಾರೆ. ಹಂಗೆ ಪಾರ್ಟಿ ನಡೆಸ್ತಿರ್ತಾನೆ. ಆ ಪಾರ್ಟಿಲಿ ಒಂದು ಫ್ರೆಂಡ್ ಹೇಳ್ತಾನೆ ಬಂದು ಹಿಂಗೆ ಮಗ ನಮ್ಮ ಕ್ಲಾಸ್ಮೇಟು ಲೇಖ ಇದ್ಲಲ್ಲ ಅವಳು ಸತ್ತೋಗಿದ್ದಾರೆ ಅಂತ ಹೇಳಿದಾಗ ಅವನು ಶಾಕಲ್ಲಿ ನೋಡ್ತಾನೆ. ಪುನಃ ರಾತ್ರಿ ಮನಗಿದ್ದು ಪುನಃ ಬೆಳಿಗ್ಗೆ ಎದ್ದು ನೋಡಬೇಕಾದ್ರೆ ಅವಳ ಜೊತೆ ಇದ್ದು ಮೆಮೊರೀಸು ಒಂದು ಫೋಟೋಸು ಎಲ್ಲನೂ ನೋಡ್ತಿರ್ತಾನೆ. ಆಮೇಲೆ ಬ್ರದರ್ ಹೇಳೋದು ನನಗೆ ನೆನಪಿರೋದು ಅವಳ ಮುಖ ಮಾತ್ರ ತುಂಬ ಭಯಾನಕವಾಗಿತ್ತು ಅಂತ ಹೇಳ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ರೋಹನು ಮತ್ತೆ ತನ್ನ ಮನೆಗೆ ಬಂದ್ಬಿಡ್ತಾನೆ. ಮೊದಲನೇ ರಾತ್ರಿ ಈ ಥರ ವಿಜುವಲ್ಸ್ ಬರ್ತಿರ್ತದೆ. ಫ್ಯಾನ್ ಓಡ್ತಿರೋ ಫ್ಯಾನ್ ನಿಂತೋಗೋದು, ಮತ್ತು ಬಾಗಿಲು ತಗೊಳ್ಳೋದು, ಕರ್ಟನ್ ಹಿಂದೆ ಯಾರೋ ಓಡಾಡ್ದಂಗೆ ಆಗೋದು, ಏನೋ ನಥಿಂಗ್ ಡ್ರಾಮ್ಯಾಟಿಕ್ಕು, ಏನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ತಾನೆ. ಆದರೆ ಎರಡನೇ ರಾತ್ರಿ ಕಾಣಿಸ್ಕೊಳಕ್ಕೆ ಶುರು ಮಾಡ್ತಿದೆ. ಇನ್ನು ಎಳ್ಕೊಂಡು ಹೋಗೋದು, ಇನ್ನು ಕೊಲ್ಲೋಕ್ಕೆ ಪ್ರಯತ್ನ ಪಡೋದು, ಇನ್ನು ಕೂದಲು ಸವರೋದು, ತಲೆ ಕೂದಲು ಸವರೋದು, ಈ ಥರ ಎಲ್ಲ ಮಾಡ್ತಿರ್ತದೆ. ರೋಹನ್ ಅವಾಗ ಅಸ್ಯೂಮ್ ಮಾಡ್ತಾನೆ ಇದು ಕನ್ಯಾ ಆತ್ಮನೇ ಇರಬೇಕು ಅಂತ. ಅವನು ಗಿಲ್ಟ್ ಫೀಲ್ ಮಾಡ್ತಾನೆ. ಯಾಕಂದರೆ ಇವನು ಅವಳ ಕಾಲ್ಗಳನ್ನ ಇಗ್ನೋರ್ ಮಾಡಿರ್ತಾನೆ ಮತ್ತು ಅವಳಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿರಲ್ಲ. ಅದರಿಂದ ಅವನು ಕನ್ಯಾ ಆತ್ಮ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಮೂವಿಲಿ ಇಲ್ಲೇ ಟ್ವಿಸ್ಟ್ ಕೊಡೋದು, ಯಾಕಂದರೆ ಇದು ಕನ್ಯಾ ಆತ್ಮ ಆಗಿರಲ್ಲ. ರೋಹನ್ ಸತ್ಯ ಹುಡ್ಕಲು ಶುರು ಮಾಡ್ತಾನೆ. ಅವನು ತಿಳಿದುಕೊಳ್ಳೋದು ಕನ್ಯಾ ಆತ್ಮಹತ್ಯೆ ಮಾಡ್ಕೊಂಡಿರಲ್ಲ, ಅವಳು ಮರಣ ಯಾರೋ ಹಿಂಸದಿಂದ ಕೊಂದಿರ್ತಾಳೆ ಅವಳು ಅನ್ನೋದನ್ನು ರೋಹನ್ ಕನ್ಯಾ ಕ್ಲಿಪ್ಪನ್ನು ಮತ್ತೆ ಮಾಡಿಬಿಡ್ತಾನೆ ಅವನು ರೋಹನ್. ಮಧು ಮತ್ತು ರೋಹನು ಕನ್ಯವ್ರ ಮನೇಲಿ ಕೆಲಸ ಮಾಡ್ತಿದ್ದವಳು ಮನೆಗೆ ಹೋಗಿ ಕೇಳ್ತಾರೆ ಹಿಂಗೆ ಏನೋ ಅವಳು ಸಾವು ಬಗ್ಗೆ ನೀವೇನಾರು ಗೊತ್ತಂತ. ಮೊದಲಿಗೆ ಅವಳು ಏನೂ ಗೊತ್ತಿಲ್ಲ ಅಂತಲೇ ಹೇಳಿರ್ತಾಳೆ. ಆಮೇಲೆ ಹುಡುಕ್ತಾ ಹೋದಾಗ ಇವರಿಬ್ಬರಿಗೂ ಸಿಕ್ಕಿದ್ದೇನೆಂದರೆ ಅವ್ರ ಮನೇಲಿ ಅವನ ಮಗನ ಇವಳು ಕಟ್ಟಾಕೊಂಡು ಇವಳು ಹಿಂಸೆ ಕೊಟ್ಟಿರ್ತಾಳೆ. ಕನ್ನಿ ಅಂದರೆ ಅವನ ಮಗನಿಗೆ ತುಂಬ ಇಷ್ಟ. ಅದರಿಂದ ಅವಳು ಸಿಕ್ಕಲ್ಲ ಅಂತ ಗೊತ್ತಿರೋದ್ರಿಂದ ಕನ್ನಿಯ ವಸ್ತುಗಳನ್ನು ತಂದು ಅವನ ಮಗನಿಗೆ ಕೊಟ್ಟು ಅಲ್ಲೇ ಮಡಗಿರ್ತಾಳೆ. ಅವಳು ಕಾಲ್ಗೆಜ್ಜೆ ಎಲ್ಲ ಅವನಿಗೆ ಕಟ್ಟಿರ್ತಾಳೆ. ಅವನು ಹಂಗೆ ಸತ್ತೋಗಿರ್ತಾನೆ. ಅವ್ನು ಕಾಲ್ಗೆಜ್ಜೆ ಬಂದು ರೋಹನ್ನ ಹೊರಗಡೆ ಹಾಕ್ಬಿಟ್ಟು ಮಧುನ ಕೊಲ್ಲಕ್ಕೆ ಪ್ರಯತ್ನ ಪಡ್ತದೆ. ಆವಾಗ ರೋಹನ್ನು ಇದ್ರದನ್ನ ನೋಡ್ಬಿಟ್ಟು ಅವ್ರ ಅಮ್ಮ ಸಾಯಿಸೋಕ್ಕೆ ಅಂತ ಓಡ್ಬರ್ತಾಳೆ. ಆವಾಗ ತುಂಬ ಫೈಟಾಗಿ ರೋಹನು ಹೊಡೆದಾಗ ಅವರಮ್ಮ ತಲೆ ಸುತ್ತು ಬೀಳ್ತಾಳೆ. ಆವಾಗ ಮಧುನ ಕಾಪಾಡೋಕ್ಕೆ ಅಂತ ರೋಹನ್ ಹೋದಾಗ ಅವನು ಕಾಪಾಡೋಕ್ಕಿರೋದು ಹೊಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಏನಂದರೆ ಅವ್ನು ಈ ಡೆಡ್ ಬಾಡಿಗೆ ಕಟ್ಟಿರೋ ಗೆಜ್ಜೆನ ಅವನು ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ಅವನು ಎಷ್ಟೇ ಬಿಚ್ಚಿದ್ರು ಎಷ್ಟೇ ಪ್ರಯತ್ನ ಪಟ್ಟರು ಗೆಜ್ಜೆ ಬರ್ತಿರಲ್ಲ. ಆವಾಗ ಅವನು ಅಲ್ಲೇ ಇದ್ದ ಕುಡುಲಿನ ತಗೊಂಡು ಮೂಳೆಯಲ್ಲಿ ಕತ್ತರಿಸೋಕೆ ಹೋಗ್ತಾನೆ. ಅದೆಷ್ಟೇ ಬಿಟ್ಟರು ಕತ್ತರಿಸಲ್ಲ. ಲಾಸ್ಟಲ್ಲಿ ಎರಡನ್ನೂ ಕತ್ತರಿಸಿದಾಗ ಆ ದೇಹ ಅಲ್ಲೇ ಸುಡೋಕ್ಕೆ ಶುರುವಾಗುತ್ತೆ. ಮತ್ತು ಮನೆಗೆಲ್ಲ ಬೆಂಕಿ ಹಚ್ಕೊಂಡಾಗ ರೋಹನು ಮತ್ತು ಮಧು ಹೊರಗಡೆ ಬರ್ತಾರೆ. ಆಮೇಲೆ ಅವ್ರ ಅಮ್ಮನೂ ಕೂಡ ಒಳಗಡೆ ಇರೋದನ್ನು ನೋಡ್ಬಿಟ್ಟು ಅವ್ರ ಅಮ್ಮನೂ ಕೂಡ ಕರ್ಕೊಂಡು ಬಂದು ಹೊರಗಡೆ ಇಳಿಸ್ತಾರೆ. ಅವ್ರ ಅಮ್ಮ ಅಳ್ತಿರ್ತಾಳೆ ನನ್ನ ಮಗ ಸತ್ತೋದ ಅಂತ. ಬಟ್ ಇವ್ರ ಅಮ್ಮನೇ ಅವರ ಮಗನ ಕೂಡಾಕಿ ಈ ಥರ ಎಲ್ಲ ಮಾಡಿರ್ತಾಳೆ. ಕೊನೆಗೆ ಮನೆ ಹೆಣ ಎಲ್ಲ ಸುಟ್ಟು ಬೂದಿ ಆಗುತ್ತದೆ. ರೋಹನು ಮಧುಗೆ ಬಾಯಿ ಹೇಳ್ಬಿಟ್ಟು ಅವ್ನು ಫಾರಿನಲ್ಲಿರೋರ ಅಪ್ಪನ ಹತ್ರ ಹೋಗೋಕ್ಕೆ ರೆಡಿಯಾಗಿರ್ತಾನೆ. ಎಲ್ಲನೂ ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಕನ್ಯಾ ಆತ್ಮ ಅವನ್ನ ಇನ್ನೂ ಇದೆ ಅಂತ. ಹಾಸಿಗೆ ಮೇಲಿರೋ ಬೆಡ್ಶೀಟ್ನ ತೆಗೆದು ಹಂಗೆ ಹಾಸಿಗೆ ಮೇಲೆ ಎಸ್ದಾಗ ಕನ್ಯಾ ಆತ್ಮ ಅಲ್ಲೇ ಕೂತಿರ್ತಿದೆ. ಇದೇ ಈ ಕಥೆಯ ಎಂಡಿಂಗ್ ಸೀನ್. ಈ ಕಥೆಯಿಂದ ತಿಳ್ಕೊಳ್ಳೋದು ನಾವೇನಂದರೆ ಗೋಸ್ಟ್ ಅರಂಟ್ ರಿಯಲ್ ಆರರ್, ಹೈಡ್ ಅಂಡ್ ಸೀಕ್ಸ್ ಆರ್, ಜಡ್ಜ್ಮೆಂಟ್ ಡೇ ಕಮ್ಸ್ ವೆನ್ ಟ್ರೂತ್ ಸರ್ಫೇಸಸ್ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ಫಾಲೋ ಮಾಡಿ RRX ಕನ್ನಡ. ಪ್ಲೀಸ್ ಸಪೋರ್ಟ್ ಗಾಯ್ಸ್.